ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಖಿಗೀತ ಪದ್ಯದ ಮೂರನೆಯ ಪ್ರಶ್ನೆಯಾದಂತಹ ಸಖಿ ಕವಿಯ ಸಹಜ ಸಖಿಯೂ ಹೌದು, ಗೀತ ಸಖಿಯೂ ಹೌದು ಎಂಬುದನ್ನು ಸಾದರಪಡಿಸಿ ಎಂಬ ಪ್ರಶ್ನೆಯ ಉತ್ತರವನ್ನು ನೋಡೋಣ. ಈ ಮೊದಲಿಗೆ ಎರಡು ಪ್ರಶ್ನೆಗಳಾದಂತಹ ಸಖಿ ಕವಿಯ ಮನಸ್ಸಿನ ಪ್ರತಿಫಲವಾಗಿ ಹೇಗೆ ಒಡಮೂಡಿದ್ದಾಳೆ ತಿಳಿಸಿ, ಮತ್ತು ಎರಡನೆಯದು ಕವನದಲ್ಲಿ ಶೋಭಿತವಾಗಿರುವ ಪ್ರೇಮ ಕಾಮಗಳ ಬಗ್ಗೆ ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ. ಈ ಎರಡು ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರಿಸಲಾಗಿದೆ. ಮತ್ತು ಮೂರನೇ ಪ್ರಶ್ನೆಯಾದಂತಹ ಸಖಿ ಕವಿಯ ಸಹಜ ಸಖಿಯೂ ಹೌದು, ಗೀತ ಸಖಿಯೂ ಹೌದು ಎಂಬುದನ್ನು ಸಾದರಪಡಿಸಿ ಈ ಪ್ರಶ್ನೆಯ ಉತ್ತರವನ್ನು ಈ ವಿಡಿಯೋದಲ್ಲಿ ವಿವರಿಸೋಣ. ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರಶ್ನೆ 3. ಸಖಿ ಕವಿಯ ಸಹಜ ಸಖಿಯೂ ಹೌದು ಮತ್ತು ಗೀತ ಸಖಿಯೂ ಹೌದು ಎಂಬುದನ್ನು ಸಾದರಪಡಿಸಿ. ಈ ಪ್ರಶ್ನೆಯಲ್ಲಿ ಎರಡು ರೀತಿಯಾಗಿ ಒಂದು ವಿವರಣೆಗಳನ್ನು ನೀಡಬೇಕಾಗುತ್ತದೆ. ಅಂದರೆ ಸಹಜ ಸಖಿಯಾಗಿ ಹೇಗೆ ಕವಿ ವರ್ತಿಸಿದ್ದಾಳೆ ಮತ್ತು ಗೀತ ಸಖಿಯಾಗಿ ಹೇಗೆ ವರ್ತಿಸಿದ್ದಾಳೆ, ಅಂದರೆ ಕವಿಯ ಮನೋಭಾವದಲ್ಲಿ. ಹೀಗೆ ನೀವು ಎರಡು ರೀತಿಯಾಗಿ ಉತ್ತರವನ್ನು ಬರೆಯಬೇಕಾಗುತ್ತದೆ. ಈ ಪ್ರಶ್ನೆ ನಿಮಗೆ 15 ಅಂಕಗಳವರೆಗೆ ಬರೆಯಬಹುದು ಮತ್ತು 5 ಅಂಕಗಳಿಗೂ ಸಹ ಬರೆಯಬಹುದು. ಇನ್ನು ಪೀಠಿಕೆ ನೋಡುವುದಾದರೆ, ಪೀಠಿಕೆ ಸಖಿಗಿಂತ ಕವಿ ಮತ್ತು ಪೀಠಿಕೆ ಸಖಿಗೀತ ಕವಿ ಮತ್ತು ಅವನ ಸಖಿಯರ ಅಂತರಂಗದ ನಂಟು. ಸಖಿ ಎಂಬ ಪದ ದ.ರಾ ಬೇಂದ್ರೆಯವರ ಸಖಿಗೀತ ಕಾವ್ಯದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಅಥವಾ ಕಲ್ಪನೆಗೆ ಸೀಮಿತವಾಗಿಲ್ಲ, ಬದಲಾಗಿ ಅದು ಹಲವು ಅರ್ಥಗಳನ್ನು ಒಳಗೊಂಡಿದೆ. ಪದ್ಯದ ಆಳವಾದ ವಿಶ್ಲೇಷಣೆಯ ಪ್ರಕಾರ ಕವಿಯ ಸಹಜ ಸಂಗಾತಿಯೂ ಹೌದು, ಸಖಿಯು ಕವಿಯ ಸಹಜ ಸಂಗಾತಿಯೂ ಹೌದು, ಅವನ ಕಾವ್ಯದ ಗೀತೆಗಳ ರೂಪವೂ ಹೌದು. ಈ ಎರಡು ಅಂಶಗಳು ಪರಸ್ಪರ ಬೇರ್ಪಡಿಸಲಾಗದಷ್ಟು ಬೆರೆತು ಕಾವ್ಯದ ಆತ್ಮವನ್ನು ನಿರ್ಮಿಸಿವೆ. ಅಂದರೆ ಈ ಕಾವ್ಯಕ್ಕೆ ಒಂದು ಮೆರುಗನ್ನು ನೀಡುತ್ತಿವೆ ಎಂದರ್ಥ. ಇನ್ನು ಮೊದಲನೇ ಅಂಶವನ್ನು ನೋಡೋದಾದರೆ, ಸಹಜ ಸಖಿ ಅಂದರೆ ಸಹಜ ಸಖಿ ಬದುಕಿನ ಸಹಯಾತ್ರಿ. ಹೇಗೆ ಅಂದರೆ ಸಹಜ ಸಖಿಯೂ ಹೌದು ಎಂಬುದು ಇಲ್ಲಿ ನಿಮಗೆ ತಿಳಿದು ಬರುತ್ತದೆ. ಯಾವ ರೀತಿಯಾಗಿ ಸಖಿಯೂ ಹೌದು, ಸಹಜ ಸಖಿಯೂ ಹೌದು ಎಂಬುದನ್ನು ಇಲ್ಲಿ ತಿಳಿದು ಬರುತ್ತದೆ. ಕಾವ್ಯದಲ್ಲಿ ಕವಿ ತನ್ನ ಹೃದಯದ ನೋವು ನಲಿವುಗಳನ್ನು, ಸುಖ ದುಃಖಗಳನ್ನು ತನ್ನ ಸಖಿಯೊಂದಿಗೆ ಹಂಚಿಕೊಳ್ಳುತ್ತಾನೆ. ಇದು ಒಬ್ಬ ಜೀವಂತ ವ್ಯಕ್ತಿಯೊಂದಿಗಿನ ಆಳವಾದ ಬಾಂಧವ್ಯವನ್ನು ಸೂಚಿಸುತ್ತದೆ. ಕಾವ್ಯದಲ್ಲಿ ಕವಿ ತನ್ನ ಹೃದಯದ ನೋವು ನಲಿವುಗಳನ್ನು, ದುಃಖ ಸುಖಗಳನ್ನು ತನ್ನ ಸಖಿಯೊಂದಿಗೆ ಹಂಚಿಕೊಳ್ಳುತ್ತಾನೆ. ಇದು ಒಬ್ಬ ಜೀವಂತ ವ್ಯಕ್ತಿಯೊಂದಿನ ಆಳವಾದ ಬಾಂಧವ್ಯವನ್ನು ಸೂಚಿಸುತ್ತದೆ. ಇನ್ನು ಇವುಗಳ ಅಂಶಗಳನ್ನು ನೋಡುವುದಾದರೆ, ಅಂದರೆ ಇವುಗಳನ್ನು ನಿಮಗೆ ಅರ್ಥವಾಗುವ ರೀತಿ ಸುಮಾರು 5 ರಿಂದ 6 ಪಾಯಿಂಟ್ಗಳಲ್ಲಿ ನಿಮಗೆ ಉತ್ತರಿಸುತ್ತೇನೆ. ಮೊದಲನೇ ಅಂಶ ಅಂದರೆ ಮೊದಲನೇ ಪಾಯಿಂಟ್, ಸುಖ ದುಃಖಗಳ ಸಂಗಾತಿ. ಅಂದರೆ ಸುಖ ದುಃಖಗಳ ಸಂಗಾತಿ. ಕವಿ ತನ್ನ ಸಖಿಗೆ ತಮ್ಮ ಸ್ನೇಹದ ಕಥೆಯು ಕಟುಮಧುರ ವ್ಯಾಖ್ಯಾನದೊಳಗುಂಡಿ ಇದೆ ಎಂದು ಹೇಳುತ್ತಾನೆ. ಈ ನಂಟನ್ನು ಅವನು ತನ್ನ ಹೃದಯದೊಳಗಿನ ನೋವುಗಳನ್ನು ನಿಧಾನವಾಗಿ ಬಿಡಿಸಿ ಒಂದು ಆಭರಣದಂತೆ ಧರಿಸಲು ಬಯಸುತ್ತಾನೆ. ಇದು ಒಂದು ಸಾಮಾನ್ಯ ವ್ಯಕ್ತಿಯೊಂದಿನ ಆಪ್ತ ಸಂಬಂಧವನ್ನು ತೋರಿಸುತ್ತದೆ. ಹೀಗೆ ಸುಖ ದುಃಖಗಳ ಸಂಗಾತಿಯ ವಿವರಣೆಯನ್ನು ನೀವು ಬರೆಯಬೇಕಾಗುತ್ತದೆ. ಇನ್ನು ಪವಿತ್ರ ಬಂಧ, ಎರಡನೇ ಅಂಶ ಪವಿತ್ರ ಬಂಧ. ಗಂಗೆಯು ಸಮುದ್ರದಲ್ಲಿ ಸೇರಿ ಪವಿತ್ರವಾಗುವಂತೆ ಸುಖ ದುಃಖಗಳು ಒಂದೇ ಹೃದಯದಲ್ಲಿ ಸಂಗಮವಾದವು ಪವಿತ್ರ ಎಂದು ಕವಿ ಹೇಳುತ್ತಾನೆ. ಈ ರೂಪಕವು ಒಬ್ಬ ವ್ಯಕ್ತಿಯೊಂದಿನ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸಂಬಂಧವನ್ನು ವಿವರಿಸುತ್ತದೆ.
ಮೂರನೇದಾಗಿ ಶಾಶ್ವತವಾದ ಪ್ರೀತಿ. ಇದು ಟೈಪಿಂಗಲ್ಲಿ ಒಂದು ಸ್ವಲ್ಪ ತಪ್ಪಾಗಿದೆ. ಕಾವ್ಯದ ಹಲವಾರು ಭಾಗಗಳಲ್ಲಿ ನನಗೂ ನಿನಗೂ ಅಂಟಿದ ನಂಟಿನ ಕೊನೆಯ ಬಲ್ಲವರಾರು ಕಾಮಾಕ್ಷಿಯೇ. ಕಾವ್ಯದ ಹಲವಾರು ಭಾಗಗಳಲ್ಲಿ ನನಗೂ ನಿನಗೂ ಅಂಟಿದ ನಂಟಿನ ಕೊನೆಯ ಬಲ್ಲವರಾರು ಕಾಮಾಕ್ಷಿಯೇ ಎಂಬ ಸಾಲುಗಳು ಪುನರಾವರ್ತನೆಯಾಗುತ್ತವೆ. ಇಲ್ಲಿ ಕಾಮಾಕ್ಷಿ ಎಂಬುದು ದೇವಿ ಅಥವಾ ಆತ್ಮೀಯ ಸಖಿಯಾಗಿರಬಹುದು. ಈ ಸಂಬಂಧದ ಆಳ ಮತ್ತು ಶಾಶ್ವತತೆಯನ್ನು ಇದು ಸೂಚಿಸುತ್ತದೆ. ಈ ನಂಟಿಗೆ ಅಂತ್ಯವಿಲ್ಲ, ಅದು ಅನಂತವಾದದ್ದು ಎಂಬುದನ್ನು ಕವಿ ವಿವರಿಸುತ್ತಾನೆ. ಆತ್ಮದ ಕಥೆಯಂತೆ ಕವಿಯೊಳಗೆ ಸಖಿ ಬಾರೆ ಬಾ ಎಂದು ಕೂಗುವ ಒಂದು ಸಖಜೀವ ಇದೆ. ಮುಂದಿನ ಬದುಕಿನ ಹಾದಿಯಲ್ಲಿ ತನ್ನ ಸಂಗಾತಿಯಾಗುವಂತೆ ಈ ಕರೆ ಅವನ ಮನಸ್ಸನ್ನು ಪ್ರೇರೇಪಿಸುತ್ತದೆ. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಇರುವ ಒಬ್ಬ ಆತ್ಮಸಖಿಯ ಹಂಬಲವನ್ನು ಬಿಂಬಿಸುತ್ತದೆ. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಇರುವ ಒಬ್ಬ ಆತ್ಮಸಖಿಯ ಹಂಬಲವನ್ನು ಬಿಂಬಿಸುತ್ತದೆ. ಇನ್ನು ಗೀತಸಖಿ. ಸಖಿ ಗೀತಸಖಿಯೂ ಹೌದು ಎಂಬುದನ್ನು ಕವಿಗೆ ಗೀತಸಖಿಯು ಎಂಬುದನ್ನು ಹೇಗೆ ವಿವರಿಸಲಾಗಿದೆ ಎಂಬುದನ್ನು ನೀವು ಇಲ್ಲಿ ನೋಡಬಹುದು. ಗೀತಸಖಿಯೂ ಹೌದು. ಕವಿಯು ಕಾವ್ಯದ ಅಭಿವ್ಯಕ್ತಿ. ಸಖಿ ಎಂದರೆ ಕವಿಗೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಅದು ಅವನ ಕಲ್ಪನೆ, ಕಾವ್ಯ ಮತ್ತು ಸೃಜನಶೀಲತೆಯ ಅಭಿವ್ಯಕ್ತಿ. ಅವನ ಕಾವ್ಯವೇ ಸಖಿಯ ರೂಪದಲ್ಲಿ ಜೀವಂತವಾಗಿದೆ. ಇನ್ನು ಸಖಿ ಗೀತಸಖಿಯೂ ಹೌದು ಎಂಬುದನ್ನು ಅಂಶಗಳಲ್ಲಿ ನಿಮಗೆ ವಿವರಿಸುವುದಾದರೆ, ಮೊದಲನೇ ಅಂಶ ದುಃಖದ ಹಾಡು. ಕವಿ ಅನುಭವಿಸಿದ ನೋವುಗಳು ಮರೆಯಾಗಿಲ್ಲ, ಬದಲಾಗಿ ಅವು ಹೊಸ ಹಾಡಾಗಿ, ಹೊಸ ಅನುಭವವಾಗಿ ಹರಿಯುತ್ತಿವೆ ಎಂದು ಹೇಳುತ್ತಾನೆ. ಇಲ್ಲಿ ದುಃಖದ ಅನುಭವಗಳು ಕಾವ್ಯದ ರೂಪದಲ್ಲಿ ಪರಿವರ್ತನೆಗೊಂಡಿರುವುದನ್ನು ಕಾಣಬಹುದು. ಇಲ್ಲಿ ದುಃಖದ ಅನುಭವಗಳು ಕಾವ್ಯದ ರೂಪದಲ್ಲಿ ಪರಿವರ್ತನೆಗೊಂಡಿರುವುದನ್ನು ಕಾಣಬಹುದು. ಇನ್ನು ಪಾಯಿಂಟ್ ನಂಬರ್ 2ರಲ್ಲಿ ಪ್ರಕೃತಿ ಮತ್ತು ಕಾವ್ಯ. ಮಳೆಯ ಕಾಲದಲ್ಲಿ ಪ್ರಕೃತಿಯ ಸೌಂದರ್ಯವು ಕವಿಯ ಚಿತ್ರಕ ಶಕ್ತಿ ಅಥವಾ ಕಲ್ಪನಾ ಶಕ್ತಿಗೆ ಬಣ್ಣಗಳನ್ನು ತುಂಬುತ್ತದೆ. ಪ್ರಕೃತಿಯೇ ಅವನ ಕಾವ್ಯಕ್ಕೆ ಪ್ರೇರಣೆ ನೀಡುತ್ತದೆ. ಇದು ಸೃಜನಶೀಲತೆ ಮತ್ತು ಪ್ರಕೃತಿಯ ನಡುವಿನ ಆಳವಾದ ಸಂಬಂಧವನ್ನು ತೋರಿಸುತ್ತದೆ. ಹೀಗೆ ನೀವು ಪ್ರಕೃತಿ ಮತ್ತು ಕಾವ್ಯದ ನಡುವಿನ ಅಂತರವನ್ನು ಸೂಚಿಸಬೇಕಾಗುತ್ತದೆ. ಇನ್ನು 3ನೇ ಅಂಶ ಸೃಷ್ಟಿ ಮತ್ತು ಕಾವ್ಯ. ಜನನ ಮತ್ತು ಕಾವ್ಯ. ಸೃಷ್ಟಿ, ಉತ್ಪತ್ತಿ ಅಥವಾ ಕಾವ್ಯ, ಈ ರೀತಿಯಾಗಿ ನೀವು ಬರೆಯಬೇಕಾಗುತ್ತದೆ. ಕವಿಯ ರೂಪಕ ಶಕ್ತಿಯು ಬ್ರಹ್ಮಪಟ್ಟಣವನ್ನೇರಿ ಸೃಷ್ಟಿಯಂತೆ ಹೊಸ ಲೋಕಗಳನ್ನು ನಿರ್ಮಿಸುತ್ತದೆ. ಕಾವ್ಯ ಕಲ್ಪನೆ ಮತ್ತು ಕಲೆಯು ದೇವರ ದೃಷ್ಟಿಯ ಮುಂದುವರಿಕೆಯಾಗಿದೆ ಎಂದು ಕವಿ ಇಲ್ಲಿ ಹೇಳುತ್ತಾನೆ. ಸೃಷ್ಟಿಯನ್ನು ಕಾವ್ಯದಲ್ಲಿ ರಚಿಸುತ್ತಾನೆ ಎಂದು ಕವಿ ಇಲ್ಲಿ ವಿವರಿಸಿದ್ದಾನೆ. ಈ ಪ್ರಶ್ನೆಯನ್ನು ಈ ರೀತಿಯಾಗಿ ಬರೆಯಬೇಕಾಗುತ್ತದೆ. ಇನ್ನು 4ನೇದಾಗಿ ಸಂಗೀತದ ಲಯ. ಆಕಾಶದಿಂದ ಕೇಳಿಬರುವ ಗೀತೆಯೊಂದು ಸಖಿ ಸಖಿ ಎಂದು ಹಾಡಿ, ನಾನು ನೀನು ಸಖಿಯರೆಂದು ಒಂದೇ ಸಮಾನ ಸಂತೋಷದಲ್ಲಿ ಒಂದಾಗಿವೆ ಎಂಬ ಭಾವನೆಯನ್ನು ತುಂಬುತ್ತದೆ. ಆಕಾಶದಿಂದ ಕೇಳಿಬರುವ ಗೀತೆಯೊಂದು ಸಖಿ ಸಖಿ ಎಂದು ಹಾಡಿ, ನಾನು ನೀನು ಸಖಿಯರೆಂಬ ಒಂದು ಸಮಾನ ಸಂತೋಷದಲ್ಲಿ ಒಂದಾಗಿವೆ ಎಂಬ ಭಾವನೆಯನ್ನು ತುಂಬುತ್ತದೆ. ಇಲ್ಲಿ ಕವಿಯ ಮನಸ್ಸಿನ ಆಳದಿಂದ ಮೂಡಿಬಂದ ಕಾವ್ಯವೇ ಸಖಿಯ ರೂಪದಲ್ಲಿ ಹಾಡಾಗಿ ಬದುಕಿನ ಲಯವಾಗಿ ಪರಿಣಮಿಸಿದೆ. ಇನ್ನು ಉಪಸಂಹಾರ. ಸಖಿ
ಕವಿಯ ಪದ್ಯದಲ್ಲಿ ಸಹಜ ಸಂಗಾತಿಯೂ ಹೌದು, ಅವನ ಕಾವ್ಯಕ್ಕೆ ಪ್ರೇರಣೆಯೂ ಹೌದು. ಅವನ ಬದುಕಿನ ಸುಖ ದುಃಖಗಳು, ಪ್ರೀತಿ ನೋವುಗಳು ಒಬ್ಬ ವ್ಯಕ್ತಿಯಿಂದ ಪ್ರೇರಿತವಾಗಿ ಅದೇ ಸಮಯಕ್ಕೆ ಕಾವ್ಯದ ಲಯವಾಗಿ, ಪದಗಳಾಗಿ, ರೂಪಕಗಳಾಗಿ ಹೊರಹೊಮ್ಮಿವೆ. ಆದ್ದರಿಂದ ಸಖಿಯು ಕವಿಯ ಬದುಕಿನ ನಂಟು ಹೌದು, ಅವನ ಕಲಾತ್ಮಕ ಅಭಿವ್ಯಕ್ತಿಯೂ ಹೌದು. ಈ ಎರಡು ರೂಪಗಳ ಸಂಗಮವೇ ಸಖಿಗೀತ ಎಂಬ ಈ ಅದ್ಭುತ ಕಾವ್ಯವೇ ಈ ಎರಡು ರೂಪಕಗಳ ಸಂಗಮವೇ ಸಖಿಗೀತ ಎಂಬ ಈ ಅದ್ಭುತ ಕಾವ್ಯಕ್ಕೆ ಜೀವ ತುಂಬಿದೆ. ಸಖಿಗೀತ ಎಂಬ ಈ ಅದ್ಭುತ ಕಾವ್ಯಕ್ಕೆ ಜೀವ ತುಂಬಿವೆ. ಇಲ್ಲಿಗೆ ಈ ಪ್ರಶ್ನೆ ಮುಗಿಯುತ್ತದೆ. ಮತ್ತು ಇದೇ ರೀತಿಯಾಗಿ ನೀವು ಪ್ರಶ್ನೆಯಲ್ಲಿ ಈ ವಿಡಿಯೋದಲ್ಲಿ ನೀಡಿದಂತೆ ಪ್ರತಿಯೊಂದು ಅಂಶಗಳನ್ನು ಬರೆದಾಗ ನಿಮಗೆ 15 ಅಂಕಗಳು ದೊರೆಯುತ್ತವೆ. ಸುಮಾರು 15ರಿಂದ ಒಳಗೆ 10ರಿಂದ 15ರವರೆಗೆ ಸಂಪೂರ್ಣವಾಗಿ ದೊರೆಯುತ್ತವೆ. ಈ ರೀತಿಯಾಗಿ ಬರೆಯಬೇಕಾಗುತ್ತದೆ. ಇಲ್ಲಿಗೆ ನಿಮ್ಮ ಸಖಿಗೀತ ಪದ್ಯದ ಪ್ರಶ್ನೋತ್ತರಗಳು ಕೊನೆಗೊಳ್ಳುತ್ತವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ವಂದೇ ಮಾತರಂ ಸಲಿಲಂ ಎಂಬ ಗದ್ಯದ ಪ್ರಶ್ನೋತ್ತರಗಳು ಮತ್ತು ಗದ್ಯದ ವಿವರಣೆಯನ್ನು ನೀಡಲಾಗುತ್ತದೆ. ಇದೇ ರೀತಿಯಾಗಿ ಡಿಗ್ರಿ ಕಂಟೆಂಟ್ಗೆ ಕರ್ನಾರ್ಜುನ IAS ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇದು ನಿಮ್ಮ ಕರ್ನಾರ್ಜುನ IAS ಅಕಾಡೆಮಿ.